ಅಗ್ನಿ ಪರೀಕ್ಷೆಯಲ್ಲಿ ಸ್ಕೋರ್ ಬೋರ್ಡ್ ಸ್ಟಾರ್ಟ್ ಆಗಿದೆ. ಆ ಸ್ಕೋರ್ ಬೋರ್ಡಲ್ಲಿ ಸಂಗೀತ ಅವರು ಟಾಪಲ್ಲಿದ್ದಾರೆ. ವಿನಯ್ ಮತ್ತು ಶ್ರುತಿ ಅವರು ಖಾತಾ ಓಪನ್ ಮಾಡಿದ್ದಾರೆ. ಚಂದನ್ ಅವರು ಇನ್ನೂ ಖಾತಾ ಓಪನ್ ಮಾಡಿಲ್ಲ. ಇವತ್ತಿನ ಎಪಿಸೋಡಲ್ಲಿ ಯಾರ್ಯಾರು ಖಾತಾ ಓಪನ್ ಮಾಡ್ತಾರೆ, ಯಾರ್ಯಾರು ಸ್ಕೋರ್ ಬೋರ್ಡ್ ಮೇಲೆ ಹೋಗುತ್ತೆ, ಯಾರ್ಯಾರ್ದು ಡೌನ್ ಆಗುತ್ತೆ, ಯಾವೆಲ್ಲ ಟಾಸ್ಕ್ ಕೊಡ್ತಾರೆ, ಯಾವ ಟೀಮ್ ಗೆದ್ದು ಚೆನ್ನಾಗಿ ಸ್ಕೋರ್ ತಗೋತಾರೆ, ಇದೆಲ್ಲನೂ ಕೂಡ ಇವತ್ತಿನ ವ್ಲಾಗಲ್ಲಿ ನಾವು ಮಾತಾಡ್ತಾ ಹೋಗೋಣಂತೆ. ಅದಕ್ಕೂ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕ ಇರೋ ಬೆಲ್ ಐಕಾನ್ನ ನೀವು ಕ್ಲಿಕ್ ಮಾಡಿದ್ರೆ ನಾನು ಏನೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ಸೊ ಇವತ್ತಿನ ವ್ಲಾಗ್ ಶುರು ಮಾಡೋಕ್ಕೂ ಮುಂಚೆ ಸ್ಕೋರ್ ಬೋರ್ಡಲ್ಲಿ ಸಂಗೀತ ಅವ್ರಿಗೆ 200 ಪಾಯಿಂಟ್ಸ್ ಇದೆ, ಹಾಗೆ ವಿನಯ್ ಅವ್ರಿಗೆ, ಶ್ರುತಿ ಅವ್ರಿಗೆ 100 ಪಾಯಿಂಟ್ಸ್ ಇದೆ. ಸೊ ಇವತ್ತಿನ ಫಸ್ಟ್ ಟಾಸ್ಕ್ನ ಡೈರೆಕ್ಟಾಗಿ ಸ್ಟಾರ್ಟ್ ಮಾಡಿದ್ರು ಅವರು. ಅದು ಟಿಕ್ 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 ಡಾರ್ಲಿಂಗ್ ಅಂತ. ಸೊ ಈ ಒಂದು ಟಾಸ್ಕ್ ಆ್ಯಕ್ಚುಲಿ ತುಂಬಾ ಫೇಮಸ್ ಆದಂಥ ಟಾಸ್ಕ್. ಎಸ್ಪೆಷಲಿ ಸಂಗೀತ ಮತ್ತು ವಿನಯ್ ಅವರು ಇದ್ದಂತಹ ಸೀಸನಲ್ಲಿ ಈ ಟಾಸ್ಕ್ನ ಸ್ವಲ್ಪ ಮೋಸವಾಗಿ ಆಟ ಆಡ್ಬಿಟ್ಟು, ಬಿಕಾಸ್ ಇಲ್ಲಿ ಯಾರೋ ಒಬ್ರು ಕೌಂಟ್ ಮಾಡ್ತಿದ್ರು, ಒಬ್ರು ಯಾರೋ ಚೇರ್ ಮೇಲೆ ಹಿಂಗೆ ರೊಟೇಟ್ ಆಗ್ತಾ ಇದ್ರು ಆ್ಯಕ್ಚುಲಿ ಒಂದು ಪ್ಲ್ಯಾಟ್ಫಾರ್ಮ್ ಮೇಲೆ. ಸೊ ಯಾರೋ ಬಂದು ಸಿಗ್ನಲ್ ಕೊಟ್ಟೋ ಟೈಮ್ ಆಯಿತು ಅಂತ ಬೆಲ್ ಮಾಡಿ ಆ್ಯಕ್ಚುಲಿ ಕ್ಯಾಪ್ಟನ್ಸಿ ರೂಮ್ನೇ ಕ್ಲೋಸ್ ಮಾಡಿಸ್ಕೊಂಡಿರ್ತಾರೆ. ಅದೇ ಗಿಲ್ಲಿ ಸೀಸನ್ ಅಂತ ಬಂದರೆ, ದ ಪ್ರೀವಿಯಸ್ ಸೀಸನ್ ಅಂತ ಬಂದರೆ, ಆ ಸೀಸನಲ್ಲಿ ಇವರು ಗಿಲ್ಲಿ ಅವರು ಅಶ್ವಿನಿ ಗೌಡ ಅವ್ರನ್ನ ಬೇಜಾನ್ ರೋಸ್ಟ್ ಮಾಡಿರ್ತಾರೆ. ಅವರು ನೀನು ಎಷ್ಟನ್ನ ರೋಸ್ಟ್ ಮಾಡೋ, ನಾನು ನೋಡ್ತೀನಿ ಅಂತ ಕುತ್ಕೊಂಡೆ ನಿನಗೆ ಚಾನ್ಸ್ ಕೊಟ್ಟೆ ಅಂತ ಕೊನೆಯಲ್ಲಿ ಒಂದು ಟ್ಯಾಪೇ ಹೇಳಿರ್ತಾರೆ ಆ್ಯಕ್ಚುಲಿ. ಬಟ್ ಇವತ್ತು ಆ ಟಾಸ್ಕ್ನ ಅಗ್ನಿ ಪರೀಕ್ಷೆಯ ಸ್ಟೇಜ್ ಮೇಲೆ ಕೂಡ ತೊಗೊಂಡು ಬಂದಿದ್ದಾರೆ. ಸೊ ಈ ಒಂದು ಟಾಸ್ಕ್ನ ಆಡ್ತಾ ಇರೋದು ಸಂಗೀತ ಟೀಮು ಹಾಗೆ ಶ್ರುತಿ ಅವ್ರ ಟೀಮು ಆಡ್ತಾ ಇದ್ದಾರೆ. ಇದಕ್ಕೆ ಸೆಲೆಕ್ಷನ್ ಪ್ರೋಸೆಸ್ ಹೇಗಪ್ಪ ಅಂದರೆ, ಟೀಮ್ ಮೆಂಬರ್ಸ್ ಎಲ್ಲ ಸ್ಟೇಜ್ ಮೇಲೆ ಬರ್ತಾರೆ. ಒಬ್ರೊಬ್ಬರೇ ಈ ಟೀಮಲ್ಲಿ ಯಾರು ಈ ಗೇಮ್ನ ಆಡಬೇಕು ಅನ್ನೋರಿಗೆ ರೈಟ್ ಮಾರ್ಕ್ ಹಾಕ್ತಾರೆ ಫೇಸ್ ಮೇಲೆ, ಗ್ರೀನ್ ಕಲರ್ ಮಾರ್ಕರಲ್ಲಿ. ರೆಡ್ ಕಲರ್ ಮಾರ್ಕರಲ್ಲಿ ಕ್ರಾಸ್ ಮಾರ್ಕ್ ಹಾಕ್ತಾರೆ. ಇವರು ಈ ಒಂದು ಟಾಸ್ಕ್ನ ಆಡೋದಕ್ಕೆ ಅರ್ಹತರಿಲ್ಲ ಅನ್ನೋ ಥರ. ಸೊ ಬೋತ್ ಟೀಮ್ ಮೆಂಬರ್ಸು ಇದನ್ನೇ ಮಾಡ್ತಾರೆ. ರಿಲೇಯಲ್ಲಿ ಎಲ್ಲರೂ ಒಬ್ಬರಾದ್ಮೇಲೆ ಒಬ್ರು ಅವ್ರವ್ರ ಚಾಯ್ಸ್ನ ಹೇಳ್ತಾರೆ. ಕೊನೆಗೆ ಯಾರಿಗೆ ಹೈಯೆಸ್ಟ್ ಓಟ್ಸ್ ಬಂದಿರುತ್ತೋ ಅವರು ಈ ಒಂದು ಗೇಮ್ನ ಆಡ್ತಾರೆ. ಸೊ ಸಂಗೀತ ಟೀಮಲ್ಲಿ ದೀಕ್ಷಾ ಮತ್ತು ದೀಕ್ಷಿತ್ ಆಡ್ತಾ ಇದ್ದಾರೆ. ದೀಕ್ಷಾ ಬಂದು ಕೌಂಟ್ ಮಾಡ್ತಾರೆ, ದೀಕ್ಷಿತ್ ಬಂದು ಆಪೋಸಿಟ್ ಟೀಮ್ ಅವ್ರಿಗೆ ಡಿಸ್ಟ್ರಾಕ್ಟ್ ಮಾಡ್ತಾರೆ. ಹಾಗೆ ಶ್ರುತಿ ಅವ್ರ ಟೀಮಲ್ಲಿ ರಾಜೀವ್ ಮತ್ತು ಧನುಷ್ ಆಡ್ತಾ ಇದ್ದಾರೆ. ರಾಜೀವ್ ಅವರು ಕೌಂಟ್ ಮಾಡ್ತಾರೆ, ಧನುಷ್ ಅವರು ಆಪೋಸಿಟ್ ಟೀಮ್ ಅವ್ರು ಕೌಂಟ್ ಮಾಡ್ಬೇಕಾದ್ರೆ ಡಿಸ್ಟ್ರಾಕ್ಟ್ ಮಾಡ್ತಾರೆ. ಸೊ ಈ ಗೇಮ್ ಆ್ಯಕ್ಚುಲಿ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಆಡೋದು ರಾಜೀವ್ ಅವ್ರು ಕೌಂಟಿಂಗ್ ಮಾಡೋದು, ದೀಕ್ಷಿತ್ ಅವರು ಡಿಸ್ಟ್ರಾಕ್ಷನ್ ಮಾಡೋದು. ಅವರು ತುಂಬಾ ಏನೇನೋ ಮಾತಾಡ್ತಾರೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ದೀಕ್ಷಿತ್ ಅವರು ತುಂಬ ಚೆನ್ನಾಗಿ ಡಿಸ್ಟ್ರಾಕ್ಟ್ ಕೂಡ ಮಾಡ್ತಾರೆ. ಇದೆಲ್ಲ ಆಗುತ್ತೆ. ಕೊನೆಗೆ ನಾವು ಕೌಂಟ್ ಮಾಡಬೇಕಾಗಿರುವಂತಹ ಸಮಯ ಕೂಡ ನಿಗದಿತವಾಗಿರುತ್ತೆ. ಅದು ಒಂದು 6 minutes 19 seconds ಕೌಂಟ್ ಮಾಡಬೇಕು. ಯಾರು ನಿಯರೆಸ್ಟ್ ಇರ್ತಾರೋ ಅವರು ಗೆಲ್ತಾರೆ, ಯಾರು ಕರೆಕ್ಟಾಗಿ ಹೇಳಿದ್ರು ಗೆಲ್ತಾರೆ ಅನ್ನೋ ಥರ. ಸೊ ಎರಡು ಟೀಮ್ ಅವರು ಚೆನ್ನಾಗಿ ಆಡ್ತಾರೆ. ಅದರಲ್ಲಿ ರಾಜೀವ್ ಅವ್ರ ಟೀಮ್ ಅಂದರೆ ಶ್ರುತಿ ಅವ್ರ ಟೀಮ್ ಅವರು ತುಂಬ ಚೆನ್ನಾಗಿ ಆಡ್ತಾರೆ. ಆದರೆ ರೋಸ್ಟಿಂಗ್ ಅಂತ ಮಾಡಿದ್ದು ದೀಕ್ಷಿತ್ ತುಂಬ ಚೆನ್ನಾಗಿ ರೋಸ್ಟಿಂಗ್ ಮಾಡ್ತಾರೆ. ಆದರೆ ಧನುಷು ಆಪೋಸಿಟ್ ಅವ್ರನ್ನ ಡಿಸ್ಟ್ರಾಕ್ಟ್ ಮಾಡೋಕ್ಕೆ ಹೋಗಿ ಅವರೇ ಸ್ವಲ್ಪ ಡಿಸ್ಟ್ರಾಕ್ಟ್ ಆಗ್ತಿದ್ರು. ಏನೋ ಒಂಥರ ಬ್ಲಷ್ ಆಗೋದು, ಹುಡುಗಿನ ನೋಡಿ ಫ್ಲರ್ಟಿಂಗ್ ಮೂಡಲ್ಲಿ ಹೊಟ್ಟೋಗ್ಬಿಟ್ಟಿದ್ರು ಸ್ವಲ್ಪ ಅವರು. ಸೊ ಇಬ್ಬರೂ ಈ ಟಾಸ್ಕ್ನ ಆಡಿ ರಾಜೀವ್ ಅವರು 6 minutes 1 second ಕೌಂಟ್ ಮಾಡ್ತಾರೆ. ಹಾಗೆ ದೀಕ್ಷಾ ಅವರು 6 minutes 51 seconds ಕೌಂಟ್ ಮಾಡ್ತಾರೆ. ಸೊ ಕೌಂಟ್ ಮಾಡಿದ್ಮೇಲೆ ಆ್ಯಸ್ ಯೂಶ್ವಲ್ ನಾವು ಡಾಂಗಲ್ನ ಬೆಲ್ ಮಾಡಬೇಕಾಗುತ್ತೆ. ಸೊ ಅವ್ರವ್ರದ್ದು ಟರ್ನ್ ಆದಮೇಲೆ ಅವ್ರವ್ರು ಬೆಲ್ ಮಾಡ್ತಾರೆ. ಸೊ ಗೆದ್ದಿದ್ದು ಇಲ್ಲಿ ರಾಜೀವ್ ಅವರು. ಸೊ ಹಾಗಾಗಿ ಶ್ರುತಿ ಟೀಮ್ ಅವ್ರು ಗೆದ್ದು ಅವ್ರಿಗೂ ಇನ್ನೊಂದು 100 points ಬರುತ್ತೆ. ಅವರು ಸ್ಕೋರ್ ಬೋರ್ಡಲ್ಲಿ ಅವರು ಕೂಡ ಟಾಪ್ ಆಗಿ ಸಂಗೀತ ಅವ್ರ ಟೀಮ್ ಅವ್ರ ಜೊತೆ ಈಕ್ವಲ್ ಆಗ್ತಾರೆ. ಆ್ಯಂಡ್ ಸಂಗೀತ ಟೀಮ್ ಅವ್ರಿಗೆ ಫಸ್ಟ್ ಸೋಲ್ ಆಗಿರುತ್ತೆ ಈ ಒಂದು ಅಗ್ನಿ ಪರೀಕ್ಷಾ ಸ್ಟೇಜ್ ಮೇಲೆ. ಸೊ ನೆಕ್ಸ್ಟ್ ಈ ಒಂದು ಟಾಸ್ಕ್ ವಿನ್ ಆದ್ರಲ್ಲ ಶ್ರುತಿ ಅವ್ರ ಟೀಮು. ಸೊ ಹಾಗಾಗಿ ಇದನ್ನು ಸ್ವಲ್ಪ ನಾವು ಯಾಕೆ ಸೆಲೆಬ್ರೇಟ್ ಮಾಡಬಾರ್ದು, ಸ್ಟೇಜ್ ಮೇಲೆ ಬನ್ನಿ ಎಲ್ಲರೂ ಸೆಲೆಬ್ರೇಟ್ ಮಾಡಿ ಅಂತಂದಾಗ ಸ್ನೇಹ ನಾನು ಬರಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಈ ಒಂದು ಟಾಸ್ಕ್ನ ಸೆಲೆಕ್ಷನ್ ಪ್ರೋಸೆಸ್ಸಲ್ಲಿ ಸ್ನೇಹ ಅವ್ರಿಗೆ ಮತ್ತು ರಾಜೀವ್ ಅವ್ರಿಗೆ ಟೈ ಓಟ್ಸ್ ಬಿದ್ದಿರುತ್ತೆ. ಇಬ್ರಿಗೂ ಟೈ ಈಕ್ವಲ್ ಟು 2 votes ಆಡಬೇಕು ಅನ್ನೋ ಟಿಕ್ ಮಾರ್ಕ್ ಬಂದಾಗ ರಾಜೀವ್ ಅವ್ರಿಗೆ ಚಾಯ್ಸ್ ಇರುತ್ತೆ ಇಬ್ಬರಲ್ಲಿ ಯಾರನ್ನ ಹೋಗ್ಬೇಕು ಅನ್ನೋದನ್ನ ಚಾಯ್ಸ್ ಮಾಡೋಕ್ಕೆ. ಅಗೇನ್ ಅವ್ರ ಹೆಸರೇ ತೊಗೊಂಡು ಹೋಗ್ತಾರೆ. ಸ್ನೇಹಾಗಿಲ್ ಮತ್ತೆ ಚಾನ್ಸ್ ಸಿಗಲ್ಲ. ಇವತ್ತಿನವರೆಗೂ ಅವ್ರಿಗೆ ಯಾವುದೇ ಚಾನ್ಸು ಯಾವುದೇ ಟಾಸ್ಕ್ ಆಡೋಕ್ಕೂ ಕೊಡ್ದಲೇ ನೀನು ಪ್ರೂವ್ ಮಾಡ್ಕೊ, ನೀನು ಫಿಸಿಕಲ್ ಫಿಟ್ಟಾ ಮೆಂಟಲ್ ಫಿಟ್ಟಾ ಅಂತ ಹೇಳಿದ್ರೆ ಹೇಗೆ ಹೇಳ್ತಾರೆ. ಸೊ ಅವ್ರು ಸ್ವಲ್ಪ ಡಿಸ್ಟರ್ಬ್ ಆದರು, ಅವ್ರಿಗೆ ಇಷ್ಟ ಆಗಲಿಲ್ಲ, ಅವ್ರು ನಾನು ಬರಲ್ಲ, ನಾನು ಈ ಟೀಮ್ನೇ ಕ್ವಿಟ್ ಮಾಡ್ತೀನಿ ಅಂತಂದರು. ಕೊನೆಗೆ ಎಲ್ಲರೂ ಓದರ್ಸಿದ ಮೇಲಿಂದ ನಿನ್ನ ಫೇವ್ರೆಟ್ ಲೀಡರ್ ಬಂದು ಸಂಗೀತ ಅಂತ ಹೇಳ್ತೀಯ, ಸಂಗೀತ ಅವ್ರು ಯಾವತ್ತೂ ಈ ಥರ ಗಿವ್ ಅಪ್ ಮಾಡಲ್ಲ,
ಕಮ್ ಆನ್ ಸ್ಟೇಜ್ ಮೇಲೆ ಬಂದು ಚಿಯರ್ ಅಪ್ ಆಗು ಅಂತ ಹೇಳಿದ್ಮೇಲೆ ಏನೋ ಗುಂಪಲ್ ಗೋವಿಂದ ಥರ ಬಂದು ಹೋಗ್ತಾರೆ ಅವರು. ಸೊ ನೆಕ್ಸ್ಟ್ ಇದ್ದಂತಹ ಟಾಸ್ಕ್ ಬಂದು ವಿನಯ್ ಮತ್ತು ಚಂದನ್ ಅವ್ರಿಗೆ. ವಿನಯ್ ಟೀಮ್ ಅವ್ರು ಚಂದನ್ ಟೀಮ್ ಅವ್ರು ಮತ್ತೆ ಸ್ಟೇಜ್ ಮೇಲೆ ಬರಬೇಕು. ಅದೇನು ಸೆಲೆಕ್ಷನ್ ಪ್ರೋಸೆಸ್ ಆಗುತ್ತೆ, ಈ ಒಂದು ಗೇಮ್ ಆಡೋಕ್ಕೆ ಇಬ್ಬರಿಬ್ರು ಕಂಟೆಸ್ಟೆಂಟ್ಸ್ ಬೇಕಾಗುತ್ತೆ ಒಂದು ಟೀಮಿಂದ. ಈ ಗೇಮ್ ಹೆಸರು ಬಂದು ಕಾಲಲ್ಲಿ ಅಂತ. ಸೊ ಏನು ಅಂದರೆ ಒಂದು ಬಲೂನ್ ಕೊಡ್ತಾರೆ. ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಬಲೂನ್ಸ್ 8 ಬಲೂನ್ಸ್ ಇರುತ್ತೆ, ಒಂದು ಕಲರ್ ಅಂದರೆ ಅವರ ರೆಸ್ಪೆಕ್ಟೆಡ್ ಟೀಮ್ ಕಲರ್ದು. ಆ್ಯಂಡ್ ಎಂಡ್ ಪಾಯಿಂಟಲ್ಲಿ ಒಂದು ಬ್ಯಾಸ್ಕೆಟ್ ಇರುತ್ತೆ. ಸೊ ಕಾಲಲ್ಲಿ ನಾವು ಬಲೂನ್ನ ಹಿಂಗೆ ಪಾಪ್ ಮಾಡ್ತಾ ಆ ಎಂಡಿಂದ ಈ ಎಂಡಿಗೆ ತೊಗೊಂಬಂದು ಬ್ಯಾಸ್ಕೆಟ್ ಒಳಗೆ ಹಾಕಬೇಕು. ನೀ ಲೆವೆಲ್ಗೆ ಮೇಲಿರೋ ಬಾಡಿ ಪಾರ್ಟಲ್ಲಿ ಯಾವುದು ಟಚ್ ಆಗಬಾರ್ದು, ನೀಯಿಂದ ಮೊದಲುಗೊಂಡು. ಸೊ ಇಫ್ ಟಚ್ ಆಯಿತು ಅಂದರೆ ಮತ್ತೆ ಸ್ಟಾರ್ಟ್ ಮಾಡಬೇಕಾಗತ್ತೆ. ಇದು ರಿಲೇ ಮಾದರಿಯಲ್ಲಿ ನಡೆಯುತ್ತೆ. ಸೊ ಇದಕ್ಕೆ ಸೆಲೆಕ್ಷನ್ ಪ್ರೋಸೆಸ್ ಹೇಗೆ ನಡೆಯುತ್ತಪ್ಪ ಅಂದರೆ, ಸೆಲೆಕ್ಟ್ ಮಾಡ್ತೀನಿ ಅನ್ನೋ ಕಂಟೆಸ್ಟೆಂಟ್ ಫೋಟೋನ ನೀನು ಬೋರ್ಡ್ ಮೇಲೆ ಅಂಟಾಕಬೇಕಾಗತ್ತೆ. ಯಾರನ್ನ ನೀನು ಸೆಲೆಕ್ಟ್ ಮಾಡಲ್ಲ ಅನ್ನೋ ಅವ್ರ ಫೋಟೋನ ಹರಿದಾಕಿ ಡಸ್ಟ್ಬಿನ್ಗೆ ಹಾಕಬೇಕಾಗತ್ತೆ. ಸೊ ಬೇಜಾನ್ ಡಿಸ್ಕಷನ್ ಎಲ್ಲ ಆದಮೇಲಿಂದ ವಿನಯ್ ಟೀಮಿಂದ ಲಕ್ಷ್ಮಿ ಅವರು ಮತ್ತು ರತ್ನಮ್ಮ ಅವರು ಸೆಲೆಕ್ಟ್ ಆಗ್ತಾರೆ. ಹಾಗೆ ಚಂದನ್ ಅವ್ರ ಟೀಮಿಂದ ಕಿರಣ್ ಮತ್ತು ಅನನ್ಯ ಸೆಲೆಕ್ಟ್ ಆಗ್ತಾರೆ. ಸೊ ಗೇಮ್ ಶುರುವಾಗುತ್ತೆ. ಫಸ್ಟ್ ವಿನಯ್ ಟೀಮ್ ಅವರು ಒಂದು ಬ್ಯಾಸ್ಕೆಟ್ಗೆ ಬಲೂನ್ ಹಾಕ್ತಾರೆ. ನೆಕ್ಸ್ಟ್ ಅನನ್ಯ ತುಂಬ ಅಟೆಂಪ್ಟ್ಸ್ ತೊಗೊಂಡು ಅನನ್ಯ ಒಂದು ಬಲೂನ್ ಹಾಕ್ತಾರೆ. ಸೊ ಅದಾದ್ಮೇಲಿಂದ ಈಗ ಕಿರಣ್ ಮತ್ತು ರತ್ನಮ್ಮ ಅವರು ಅವರ ಟರ್ನಲ್ಲಿ ಆಡ್ತಾ ಇದ್ದಾರೆ. ಆದರೆ ಒಂದು 100 ಟೈಮ್ಸ್ ಆಡಿದ್ರೇನೋ ಆ್ಯಸ್ ಪರ್ ದ ಹೇಳಬೇಕು ಅಂತಂದರೆ ಇಬ್ರು ಇದ್ರವರೆಗೂ ಬ್ಯಾಸ್ಕೆಟ್ಗೆ ಬಲೂನ್ ಹಾಕೋಕ್ಕಾಗಿಲ್ಲ. ಅಲ್ಲಿ ಒಂದು ಮೀಮ್ ಥರ ಹೇಳಬೇಕು ಅಂದರೆ 10 ಡೆಕೇಡ್ಸ್ ಲೇಟರ್ ಅನ್ನೋ ಥರ ಹೇಳ್ಬೋದು. ಅಷ್ಟು ಅಟೆಂಪ್ಟ್ಸ್ ತೊಗೊಂಡಿದ್ದಾರೆ, ಬಟ್ ಇಬ್ಬರು ಕೈಲೂ ಆ ಬ್ಯಾಸ್ಕೆಟ್ ಒಳಗಡೆ ಹಾಕೋಕ್ಕಾಗ್ತಾ ಇಲ್ಲ. ಸದ್ಯಕ್ಕೆ ಇಲ್ಲಿಗೆ ಪಾಸ್ ಆಗಿದೆ ಎಪಿಸೋಡು. ನಾಳೆ ಏನಾಗುತ್ತೆ, ಈ 2 ಟೀಮಲ್ಲಿ ಯಾವ ಟೀಮ್ ಗೆಲ್ತಾರೆ, ಚಂದನ್ ಅವ್ರ ಫ್ರಸ್ಟ್ರೇಷನ್ ಇನ್ನೂ ಜಾಸ್ತಿ ಆಗುತ್ತಾ ಅಥವಾ ಅವ್ರ ಖಾತೆ ಓಪನ್ ಆಗುತ್ತಾ, ಇದೆಲ್ಲನೂ ಕೂಡ ನಾಳಿನ ಎಪಿಸೋಡಲ್ಲಿ ನಾವು ಮಾತಾಡೋಣಂತೆ. ಇಷ್ಟು ಜನದಲ್ಲಿ ಯಾವ 3 ಕಂಟೆಸ್ಟೆಂಟ್ಸ್ ಅಥವಾ 3ಗಿನ ಜಾಸ್ತಿ ಹೋಗ್ತಾರಾ ಬಿಗ್ ಬಾಸ್ ಮನೆಗೆ ಅನ್ನೋದನ್ನು ಕೂಡ ನಾವು ನೋಡೋಣ. ಯಾರು ಹೋಗಬೇಕು ಅನ್ನೋ ನಿಮ್ಮ ಚಾಯ್ಸ್ ಮಾಡಬೇಕು ಅಂದರೆ ಜಿಯೋ ಹಾಟ್ಸ್ಟಾರಲ್ಲಿ ಹೋಗಿ ನಿಮಗೆ ಇಷ್ಟ ಆದಂತಹ ಕಂಟೆಸ್ಟೆಂಟ್ಗೆ ಓಟ್ ಮಾಡಿ, ದಿನಕ್ಕೆ 1 ಓಟ್ ಮಾಡಬಹುದು. ಸೊ ಓಟ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬೈ ಬಾಯ್.